ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಎಂದಿನಂತೆ ಒಂದಿಷ್ಟು ವಿಚಾರಗಳೊಂದಿಗೆ ನಾನು ನಿಮ್ಮ ಎದುರಿಗೆ ಬಂದು ಕುಳಿತುಕೊಂಡಿದ್ದೀನಿ. ಅದು ಯಾವುದು ಅಂದ್ರೆ, ಈ ಹಿಂದೆ ನಾನು ಅವಕಾಶದ ಬಗ್ಗೆ ಮಾತಾಡಿದ್ದ. ಅಂದ್ರೆ ಅವಕಾಶಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ಯಾವುದೇ ಒಂದು ವೇಲಿಂದ ಅಥವಾ ಯಾವುದೋ ಒಂದು ವ್ಯಕ್ತಿಯಿಂದ ಬರಬಹುದು. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಅವಕಾಶವನ್ನ ಒಂದ್ ವೇಳೆ ಸದುಪಯೋಗ ಮಾಡಿಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ ಅನ್ನುವಂಥ ಟಾಪಿಕ್ ಅನ್ನ ಬಹಳ ಸುದೀರ್ಘವಾಗಿ ಅದನ್ನ ನಾವು ಚರ್ಚೆ ಮಾಡಿದ್ದೀವಿ. ಅದಾದ ನಂತರ ನೆಕ್ಸ್ಟ್ ಮತ್ತೆ ಅನುಭವದ ಮೇಲೆ, ಅಂದ್ರೆ ಅನುಭವ ಅಂದ್ರೆ ನಾನು ಅನುಭವಿಸಿರುವಂತಹ ಒಂದು ಎನರ್ಜಿ, ಆ ಎನರ್ಜಿಯ ಮೇಲೆ ನನ್ಗೆ ಅರ್ಥ ಆಗುತ್ತೆ ಮುಂದಿನ ನಾವು ಹೆಜ್ಜೆಯನ್ನ ಏನಿಡ್ಬೇಕು ಅಂತ. ಹಾಗಾಗಿ ಎರಡೂ ಟಾಪಿಕ್ಗಳು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಇವತ್ತು ನಾವು ಮಾತನಾಡೋಣ ನಮ್ಮ ಅನಿಸಿಕೆಗಳು ಎಷ್ಟು ಸಲ ನಮ್ಗೆ ತಪ್ಪು ದಾರಿಯತ್ತ ತೆಗೆದುಕೊಂಡು ಹೋಗುತ್ತೆ ಅಂತ. ಬಹಳಷ್ಟು ಸಲ ನನ್ಗೆ ಅನಿಸುತ್ತೆ ಈ ವ್ಯಕ್ತಿ ತುಂಬಾ ಒಳ್ಳೆಯವನಿದ್ದಾನೆ, ಈ ವ್ಯಕ್ತಿಯ ಜೊತೆಗೆ ನಾನು ಇದ್ರೆ ನನಗೆ ಸಕ್ಸಸ್ ಆಗ್ಬೋದು, ಅಥವಾ ಈ ವ್ಯಕ್ತಿಯನ್ನ ನಾನು ಬಹಳ ಸಮೀಪದಿಂದ ನೋಡಿದ್ದೀನಿ ಅನ್ನುವಂತ ಅನಿಸಿಕೆ ನಮ್ಮ ಹತ್ರ ಇರುತ್ತೆ. ಆದ್ರೆ ನೀವು ಸಮೀಪಕ್ಕೆ ಹೋದಾಗ ನಿಮ್ಗೆ ಅನಿಸುತ್ತೆ, ಅನುಭವ ಬರುತ್ತೆ, ನಾನು ಅಂದುಕೊಂಡಷ್ಟು ವ್ಯಕ್ತಿಯಲ್ಲಿ ಯಾವುದೇ ಪರಿವರ್ತನೆಗಳು ಇಲ್ಲ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಅನಿಸಿಕೆಯಿಂದ ಜೀವನದ ಯಾವುದೇ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿದೆ ನೋಡ್ರಿ, ಅದು ಸರಿಯಾದ ಆಯ್ಕೆ ಅಲ್ಲ. ಹಾಗಾಗಿ ಸಾಕಷ್ಟು ಸಲ ಇವತ್ತು ನಾವು ನೋಡ್ತಾ ಇದ್ದೀವಿ, ಒಳ್ಳೊಳ್ಳೆ ಮಾತಾಡ್ತಾ ಇದ್ದಾರೆ, ಮಾತಾಡಿದ ತಕ್ಷಣ ನಾವು ನಮ್ಮ ಹತ್ರ ಇರುವಂತದ್ದನ್ನ ಎಲ್ಲವನ್ನ ಅವ್ರಿಗೆ ಕೊಟ್ಬಿಡ್ತೀವಿ. ನಮ್ಗೆ ಅನಿಸಿಕೆ ಇರುತ್ತೆ, ಇಲ್ಲ ಅವ್ರಿಗೆ ತುಂಬಾ ಒಳ್ಳೆಯವರಿದ್ದಾರೆ, ಬಹಳಷ್ಟು ಸಪೋರ್ಟಿವ್ ಇದ್ದಾರೆ ಅಂತ ಹೇಳಿ. ಆದ್ರೆ ಆ ನಂತರ ನಮ್ಗೆ ಅರ್ಥ ಆಗುತ್ತೆ, ಅವ್ರು ನಮ್ಗಷ್ಟೇ ಅಲ್ಲ ಹಿಂದೆ ಸಮೇತ ಸಾಕಷ್ಟು ಜನರಿಗೂ ಅವ್ರು ಬಹಳಷ್ಟು ಮೋಸ ಮಾಡಿರುವಂಥದ್ದು, ವಂಚನೆ ಮಾಡಿರುವಂಥದ್ದು ನೋಡ್ತೀವಿ. ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂದ್ರ, ಬರೀ ಅನಿಸಿಕೆಯ ಮೇಲೆ ನಿಮ್ಮ ಜೀವನದ ದೊಡ್ಡ ನಿರ್ಧಾರಗಳನ್ನ ಕೈಗೊಳ್ಳದೆ ಒಂದಿಷ್ಟು ವೇಟ್ ಅಂಡ್ ವಾಚ್, 4 ಜನರಿಗೆ ನೀವು ಕೇಳ್ತಾ ಹೋಗ್ರಿ, ಆ ವ್ಯಕ್ತಿಯ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗ್ರಿ. ಅದಾದ ನಂತರ ನಿಮ್ಗೆ ಸರಿ ಅನಿಸಿದ್ರೆ ಮಾತ್ರ ಆ ವ್ಯವಹಾರ ಯಾವ್ದನ್ನ ನೀವು ಮಾಡ್ಬೇಕಂತ ಯೋಚನೆ ಮಾಡಿರಿ ನೋಡ್ರಿ, ಅದ್ರ ಕಡೆಗೆ ಹೆಜ್ಜೆ ಇಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಂದ್ಸಲ ಶರಣಾರ್ಥಿ.